ನಮಸ್ತೆ ವೀಕ್ಷಕರೇ, ವಿಸ್ಮಯ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ವೀಕ್ಷಕರೇ, ಇವತ್ತು ಸಹ ಜಕ್ಕೂರು ರೋಡ್ ನೆಹರು ನಗರದಿಂದ ನಮ್ಮ ಚಾನಲ್ಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಬಂದಿದೆ. ಸೊ ಆ ವಿಡಿಯೋ ಕ್ಲಿಪ್ಪಿಂಗ್ ಏನಿದೆ ಅಂತ ನೋಡ್ಕೊಬರೋಣ ವೀಕ್ಷಕರೇ. ಈ ಒಂದು ಪಿಕ್ಚರ್ ಸಹ ನೋಡ್ತಾ ಇದೀವಿ ನಾವು. ಈ ಒಂದು ರೋಡ್ ನೋಡಿ 10 ದಿವಸ ಆಗಿದೆ ಅಂತ ವೀಕ್ಷಕರೇ. ಈ ರೋಡ್ಗೆ ಟಾರ್ ಹಾಕಿ 10 ದಿವಸದಲ್ಲಿ ಈ ರೀತಿಯಾದಂತ ಅಧ್ವಾನ ಆಗಿದೆ. ನಾವು ಇಲ್ಲಿಂದ ಇಲ್ಲಿವರೆಗೂ ನೋಡ್ತಾ ಇದೀವಿ. ಈ ಒಂದು ಪಿಕ್ಚರ್ ಏನಿದೆ ಫೋಟೋದಲ್ಲಿ, ಅಷ್ಟು 10 ದಿವಸಕ್ಕೆ ಈ ರೀತಿ ಕಿತ್ತೋಗಿದೆ ಈ ರೋಡು. ಇನ್ನ ಪಕ್ಕದಲ್ಲಿ ಇಲ್ಲಿ ಡ್ರೈನೇಜ್ ಸಹ ಇದೆ, ಅದು ಒಡೆದೋಗಿ ಅದರೊಳಗಡೆ ಮಣ್ಣೆಲ್ಲ ತುಂಬಿಕೊಂಡು ಅದನ್ನು ಕಟ್ಕೊಂಡು ಆ ನೀರುಗಳು ಸಹ ರೋಡಿಗೆ ಬರ್ತಾ ಇದೆ. ಈ ರೀತಿಯಾದಂತ ಅಧ್ವಾನ ಅಂದ್ರೆ ಇಷ್ಟು ಕೆಟ್ಟದಾಗಿರುವಂತ ಕೆಲಸ ಮಾಡ್ತಿದಾರ ಅಲ್ಲಿನ ಇಂಜಿನಿಯರ್. ನೋಡಿ ವೀಕ್ಷಕರೇ, ನಾವು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಏನ್ ನೋಡ್ತಾ ಇದೀವಿ ನೋಡಿ, ಈ ರೀತಿಯಾದ ಇಷ್ಟು ಕಚ್ಚಡವಾಗಿ ಕಾಮಗಾರಿ ಮಾಡಿದ್ದಾರೆ ಅಲ್ಲಿನ ಇಂಜಿನಿಯರಿಂಗ್ ಅಥವಾ ಕಾಂಟ್ರಾಕ್ಟರ್ ಇರ್ಬೋದು. ಏನ್ ಯಾರಪ್ಪನ ಮನೆ ದುಡ್ಡು, ಜನಗಳ ದುಡ್ಡು, ಅವ್ರದ್ದೇನಾದ್ರೂ ಆಗ್ಬೇಕಾ, ಅವ್ರದ್ದೇನಾದ್ರೂ ಹೋಗ್ಬೇಕಾ? ಹೋದ್ರೆ ಈ ರೋಡಲ್ಲಿ ಮಳೆ ತುಂಬಿಕೊಂಡು, ಮಳೆ ಬಂದ್ರೆ ನೀರು ತುಂಬಿಕೊಂಡು ಹೋದ್ರೆ ಯಾವನೋ ಗಾಡಿ ಓಡಿಸೋನೋ ಸಾಯ್ತಾನೆ, ಹೋದ್ರೆ ಅವನ ಜೀವ ಹೋಯ್ತು, ಅವನ ಹೆಂಡತಿ ಮಕ್ಳು ಬೀದಿಗೆ ಬರ್ತಾರೆ ಅಷ್ಟೇ ಅಲ್ವಾ? ಇವ್ರದೇನೋ ಆಗಲ್ವಲ್ಲ. ಈ ರೀತಿಯ ಕಳಪೆ ಕಾಮಗಾರಿಯಿಂದ ನೀರು ತುಂಬಿಕೊಂಡು ಗಾಡಿಗಳು ಓಡಾಡಿಸ್ಬೇಕಾದ್ರೆ ನೋಡಿ, ಇಲ್ಲೂ ಸಹ ಡ್ರೈನೇಜ್ ಇದೆ ವೀಕ್ಷಕರೇ. ನಾವೇನ್ ನೋಡ್ತಾ ಇದ್ದೀವಿ, ಆ ಒಂದು ಡ್ರೈನೇಜು ಸಹ ಅದಕ್ಕೂ ಸಹ ಯಾವುದೇ ರೀತಿ ತೊಂದರೆಗಳಾಗಿ ಅದು ಸಹ ಲೀಕ್ ಆಗಿ ಅದ್ರೊಳಗಡೆ ಮಣ್ಣುಗಳು ತುಂಬಿಕೊಂಡು ಅದನ್ನು ಮತ್ತೆ ಅದಕ್ಕೊಂದು ಖರ್ಚು. ಈ ರೀತಿ ಜನಗಳ ದುಡ್ಡು ತಿಂದು ನಿಮ್ಮ ಹೆಂಡತಿ ಮಕ್ಕಳನ್ನ ನೀವು ಸಾಕ್ತಿದ್ದೀರಲ್ಲ, ಇದು ಅಷ್ಟ್ರ ಮಾತ್ರ ಸರಿ. ದುಡ್ಡು ತಗೊಂಡಿದ್ದು ನೆಟ್ವರ್ಕ್ ಕೆಲಸ ಮಾಡೋಕ್ಕಾಗಲ್ವಾ ನಿಮಗೆ? ಗಾಡಿಗಳು ಓಡಾಡೋರು ಏನಾದರೂ ಆಗ್ಬೋದು, ನೀವೇನಾದರೂ ಓಡಾಡ್ತೀರಾ ರೋಡ್ಗಳಲ್ಲಿ? ನೋಡ್ರಿ ಆಚೆಗೆ ಬಂದು ನಾವು ಯಾವ ರೀತಿ ಕಾಮಗಾರಿ ಮಾಡ್ತಾ ಇದ್ದೀವಿ, ನಮ್ಮ ಕಾಮಗಾರಿ ಎಷ್ಟು ಮಾತ್ರ ಸರಿ ಇದೆ ಅನ್ನೋದನ್ನ ನಾಚಿಕೆ ಆಗ್ಬೇಕು ನಿಮ್ಗೆ. ಪ್ರತಿ ಸಾರಿ ಪ್ರತಿ ಭಾಗಗಳಲ್ಲೂ ಇದೇ ರೀತಿಯಾದಂತಹ ತೊಂದರೆಗಳಾಗ್ತಾ ಇದೆ ವೀಕ್ಷಕರೇ. ನೀವುಗಳು ಈ ರೀತಿಯಾದಂತಹ ಕಳಪೆ ಕಾಮಗಾರಿಗಳನ್ನ ಮಾಡ್ತಾ ಜನಗಳ ದುಡ್ಡನ್ನ ತಿಂತಾ ಇದ್ರೆ ಹೆಂಗ್ರಿ ಜೀವನ ಮಾಡ್ಕೊಂತೀರಾ ನೀವು? ಈ ರೀತಿ 10 ದಿನ ಆಗಿದೆ ಅಲ್ರಿ, ಇನ್ನು ಕಾಮಗಾರಿಯಾಗಿ 10 ದಿನಕ್ಕೆ ಈ ರೀತಿ ಇಷ್ಟು ಕಚಡವಾಗಿ ರೋಡ್ಗಳು ಕಿತ್ತೋಗಿದೆ ಅಂದ್ರೆ ನೀವೇನ್ರಿ ಮಾಡ್ತಿದ್ದೀರಾ? ಮನೆಗಳಲ್ಲಿ ಕುತ್ಕೊಂಡು ಅಥವಾ ಸರ್ಕಾರಿ ಆಫೀಸ್ಗಳಲ್ಲಿ ಕಚೇರಿಗಳಲ್ಲಿ ಕುತ್ಕೊಂಡು ಸ್ವಲ್ಪ ಆದ್ರೂ ಪರಿಜ್ಞಾನ ಇದೆಯಾ? ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ, ಇದರಿಂದ ಸಾವು ನೋವುಗಳಾಗುತ್ತೆ, ಎಷ್ಟೋ ಜನ ಸಂಸಾರಗಳು ಬೀದಿಗೆ ಬರ್ಬೇಕಾಗುತ್ತೆ ಅನ್ನೋದು ಸ್ವಲ್ಪನೂ ಅರಿವಿಲ್ವಾ ನಿಮಗೆ? ಪರಿಜ್ಞಾನ ಇಲ್ವಾ? ಅಲ್ಲಿನ ಕಾಂಟ್ರಾಕ್ಟರ್ ಆಗಿರ್ಬಹುದು ಅಥವಾ ಇಂಜಿನಿಯರಿಂಗ್ ಆಗಿರಬಹುದು, ಏನ್ರಿ ಮಾಡ್ತಿದ್ದೀರಾ ವೀಕ್ಷಕರೇ? ನಾನು ಹೇಳೋದಿಷ್ಟೇ, ಅಲ್ಲಿನ ಶಾಸಕರಿಗೆ ನಾವು ಹೇಳ್ತಾ ಇದ್ದೀವಿ, ಆ ಶಾಸಕರು ಸಹ ಎಚ್ಚೆತ್ಕೊಳ್ಬೇಕು. ಈ ರೀತಿಯಾದಂತಹ ಕಳಪೆ ಕಾಮಗಾರಿ ಮಾಡುವಂತಹ ಇಂಜಿನಿಯರಿಂಗ್ ಆಗಿರಬಹುದು ಅಥವಾ ಆ ಭಾಗದ ಕಾಂಟ್ರಾಕ್ಟರ್ ಆಗಿರಬಹುದು, ಅವರನ್ನ ಕಿತ್ತು ಬಿಸಾಕಿ ಅವರ ಮೇಲೆ ಕ್ರಮ ತಗೊಳ್ಳಿ, ಎಚ್ಚೆತ್ತುಕೊಳ್ಳಿ, ಅವರ ಮೇಲೆ ಕ್ರಮ ತಗೊಳ್ಳಿ ಅಂತ ಆ ಭಾಗದ ಶಾಸಕರು ಯಾರೇ ಆಗಿರಬಹುದು ಅವರಿಗೆ ನಮ್ಮ ಚಾನಲ್ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ವೀಕ್ಷಕರೇ, ನೋಡಿದ್ರಲ್ಲ ಈ ರೀತಿಯಾದಂತಹ ಕಳಪೆ ಕಾಮಗಾರಿಗಳನ್ನ. ವೀಕ್ಷಕರೇ, ನಿಮ್ಮ ಭಾಗದಲ್ಲೂ ಸಹ ಇದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೆ ನಮ್ಮ ಚಾನಲ್ನ ಸಂಪರ್ಕಿಸಿ. ನಿಮ್ಮ ಸಮಸ್ಯೆಗಳಿಗೆ ನಾವು ಧ್ವನಿ ಆಗ್ತೀವಿ ಅಂತ ಹೇಳ್ತಾ, ವಾಸ್ತವದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ಮಯ ನ್ಯೂಸ್.